ಓಂ ಶಾಂತಿ. ಇಂದಿನ ದಿನಾಂಕ 18/4/2021. ಅವ್ಯಕ್ತ ಬಾಪ್ತಾದ ರಿವೈಸ್ 14/12/87. ಸಂಗಮಯುಗಿ ಬ್ರಾಹ್ಮಣ ಜೀವನದ 3 ವಿಶೇಷತೆಗಳು. ಇಂದು ಬಾಪ್ತಾದರವರು ತನ್ನ ಸರ್ವ ಮಕ್ಕಳು ಸದಾ ಜೊತೆ ಇರುವಂತಹ, ಸದಾ ಸಹಯೋಗಿಗಳಾಗಿ, ಸೇವೆಯ ಜೊತೆಗಾರರಾಗಿ ಸೇವೆ ಮಾಡುವಂತಹ ಮತ್ತು ಜೊತೆ ನಡೆಯುವಂತಹ ಶ್ರೇಷ್ಠ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಜೊತೆ ಇರುವವರು ಎಂದರೆ ಸಹಜ ಸ್ವಾಭಾವಿಕ ಯೋಗಿ ಆತ್ಮಗಳು. ಸದಾ ಸೇವೆಯಲ್ಲಿ ಸಹಯೋಗಿ ಜೊತೆಗಾರರಾಗಿ ನಡೆಯುವವರು ಎಂದರೆ ಜ್ಞಾನಿ ಆತ್ಮಗಳು, ಸತ್ಯ ಸೇವಾದಾರಿಗಳು. ಜೊತೆ ನಡೆಯುವವರು ಎಂದರೆ ಸಮಾನ ಮತ್ತು ಸಂಪನ್ನ ಕರ್ಮಾತೀತ ಆತ್ಮಗಳು. ಬಾಪ್ತಾದ ಎಲ್ಲ ಮಕ್ಕಳಲ್ಲಿ ಈ 3 ವಿಶೇಷತೆಗಳನ್ನು ನೋಡುತ್ತಿದ್ದಾರೆ. 3 ಮಾತುಗಳಲ್ಲಿ ಎಲ್ಲಿಯವರೆಗೆ ಸಂಪೂರ್ಣರಾಗಿದ್ದಾರೆ. ಸಂಗಮಯುಗದ ಶ್ರೇಷ್ಠ ಬ್ರಾಹ್ಮಣ ಜೀವನದ ಈ 3 ವಿಶೇಷತೆಗಳು ಅವಶ್ಯಕವಾಗಿವೆ. ಯೋಗಿ ಆತ್ಮ, ಜ್ಞಾನಿ ಆತ್ಮ ಮತ್ತು ತಂದೆಯ ಸಮಾನ ಕರ್ಮಾತೀತ ಆತ್ಮ. ಈ 3ರಲ್ಲಿ ಒಂದು ವೇಳೆ ಒಂದು ವಿಶೇಷತೆಯು ಕಡಿಮೆ ಇದ್ದರೂ ಸಹ ಬ್ರಾಹ್ಮಣ ಜೀವನದ ವಿಶೇಷತೆಗಳ ಅನುಭವಿಗಳಾಗದೇ ಇರುವುದು, ಅರ್ಥಾತ್ ಸಂಪೂರ್ಣ ಬ್ರಾಹ್ಮಣ ಜೀವನದ ಸುಖ ಹಾಗೂ ಪ್ರಾಪ್ತಿಗಳಿಂದ ವಂಚಿತರಾಗಿರುವುದಾಗಿದೆ. ಏಕೆಂದರೆ ಬಾಪ್ತಾದ ಮಕ್ಕಳಿಗೆ ಸಂಪೂರ್ಣ ಜ್ಞಾನವನ್ನು ಕೊಡುತ್ತಾರೆ. ಯಥಾಶಕ್ತಿ ಯೋಗಿ ಭವ, ಯಥಾಶಕ್ತಿ ಜ್ಞಾನಿ ಆತ್ಮ ಭವ ಎಂಬ ವರದಾನವನ್ನು ಕೊಡುವುದಿಲ್ಲ, ಸಂಪೂರ್ಣ ವರದಾನವನ್ನು ಕೊಡುತ್ತಾರೆ. ಜೊತೆಗೆ ಸಂಗಮ ಯುಗ ಇದು ಇಡೀ ಕಲ್ಪದಲ್ಲಿಯೇ ವಿಶೇಷ ಯುಗವಾಗಿದೆ. ಈ ಯುಗ ಅರ್ಥಾತ್ ಈ ಸಮಯಕ್ಕೂ ವರದಾನಿ ಸಮಯವೆಂದು ಹೇಳಲಾಗುತ್ತದೆ. ಏಕೆಂದರೆ ಈ ಸಮಯದಲ್ಲಿಯೇ ವರದಾತ ತಂದೆಯು ವರದಾನವನ್ನು ಹಂಚುವುದಕ್ಕಾಗಿ ಬರುತ್ತಾರೆ. ವರದಾತನು ಬರುವ ಕಾರಣ ಸಮಯವು ವರದಾನಿಯಾಗಿದೆ. ಈ ಸಮಯಕ್ಕೆ ವರದಾನವಿದೆ. ಸರ್ವ ಪ್ರಾಪ್ತಿಗಳಲ್ಲಿಯೂ ಸಂಪೂರ್ಣ ಪ್ರಾಪ್ತಿಗಳ ಸಮಯವು ಇದೇ ಆಗಿದೆ. ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೂ ಇದೇ ವರದಾನಿ ಸಮಯವಾಗಿದೆ. ಇಡೀ ಕಲ್ಪದಲ್ಲಿ ಕರ್ಮದನುಸಾರ ಪ್ರಾರಬ್ಧವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಮತ್ತು ಎಂತಹ ಕರ್ಮವೋ ಅಂತಹ ಫಲವು ಸ್ವತಃವಾಗಿ ಪ್ರಾಪ್ತಿಯಾಗುತ್ತಾ ಇರುತ್ತದೆ. ಆದರೆ ಈ ವರದಾನಿ ಸಮಯದಲ್ಲಿ ತಮ್ಮ ಒಂದು ಹೆಜ್ಜೆಯ ಕರ್ಮಕ್ಕೆ ಪದಮದಷ್ಟು ತಂದೆಯ ಮೂಲಕ ಸಹಯೋಗದ ರೂಪದಲ್ಲಿ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಸತ್ಯಯುಗದಲ್ಲಿಯೂ ಸಹ ಒಂದಕ್ಕೆ ಪದಮದಷ್ಟು ಪ್ರಾಪ್ತಿಯಾಗುವುದಿಲ್ಲ. ಆದರೆ ಈಗ ಪ್ರಾಪ್ತಿಯಾಗಿರುವುದನ್ನು ಪ್ರಾರಬ್ಧದ ರೂಪದಲ್ಲಿ ಭೋಗಿಸಲು ಅಧಿಕಾರಿಗಳಾಗುತ್ತೀರಿ. ಕೇವಲ ಜಮಾ ಮಾಡಿಕೊಂಡಿರುವುದನ್ನು ತಿನ್ನುತ್ತಾ ಕೆಳಗಿಳಿಯುತ್ತೀರಿ. ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಒಂದು ಯುಗವು ಕಳೆದರೆ 16 ಕಲೆಗಳಿಂದ 14 ಕಲೆಗಳಾಗಿ ಬಿಡುತ್ತವೆ ಎಲ್ಲವೇ. ಆದರೆ ಸಂಪೂರ್ಣ ಪ್ರಾಪ್ತಿ ಯಾವ ಸಮಯದಲ್ಲಿ ಮಾಡಿಕೊಂಡಿರುವ ಕಾರಣ 16 ಕಲ ಸಂಪೂರ್ಣರಾದರೂ ಆ ಪ್ರಾಪ್ತಿಯ ಸಮಯವು ಇದೇ ಸಂಗಮ ಯುಗವಾಗಿದೆ. ಈ ಸಮಯದಲ್ಲಿ ತಂದೆಯು ತೆರೆದ ಹೃದಯದಿಂದ ಸರ್ವ ಪ್ರಾಪ್ತಿಗಳ ಭಂಡಾರವನ್ನು ವರದಾನದ ರೂಪದಲ್ಲಿ, ಆಸ್ತಿಯ ರೂಪದಲ್ಲಿ ಮತ್ತು ವಿದ್ಯೆಯ ಫಲಸ್ವರೂಪ ಪ್ರಾಪ್ತಿಯ ರೂಪದಲ್ಲಿ 3 ಸಂಬಂಧಗಳಿಂದ 3 ರೂಪಗಳಲ್ಲಿ ವಿಶೇಷವಾಗಿ ತೆರೆದ ಭಂಡಾರ, ಸಂಪನ್ನ ಭಂಡಾರವನ್ನು ಮಕ್ಕಳ ಮುಂದಿಡುತ್ತಾರೆ. ಇಷ್ಟು ಮಾಡಿದರೆ ಇಷ್ಟೇ ಎಂಬ ಲೆಕ್ಕವನ್ನಿಡುವುದಿಲ್ಲ. ಒಂದಕ್ಕೆ ಪದಮದಷ್ಟು ಕೊಡುತ್ತಾರೆ. ಕೇವಲ ತಮ್ಮ ಪುರುಷಾರ್ಥ ಮಾಡಿದ್ದೀರಿ ಮತ್ತು
ಪ್ರಾರಬ್ಧವನ್ನು ಪಡೆದಿರಿ ಎಂದು ಹೇಳುವುದಿಲ್ಲ. ಆದರೆ ದಯಾ ಸಾಗರನಾಗಿ, ದಾತನಾಗಿ, ವಿಧಾತನಾಗಿ, ಸರ್ವ ಸಂಬಂಧಿಯಾಗಿ ಸ್ವಯಂ ಪ್ರತಿಕ್ಷಣ ಮಕ್ಕಳಿಗೆ ಸಹಯೋಗಿಯಾಗುತ್ತಾರೆ. 1 ಸೆಕೆಂಡಿನ ಸಾಹಸ ಮತ್ತು ಅನೇಕ ವರ್ಷಗಳಿಗೆ ಸಮಾನ ಪರಿಶ್ರಮದ ಸಹಯೋಗದ ರೂಪದಲ್ಲಿ ಸದಾ ಸಹಯೋಗಿಯಾಗುತ್ತಾರೆ. ಏಕೆಂದರೆ ತಂದೆಗೆ ಗೊತ್ತಿದೆ, ನೀವು ಅನೇಕ ಜನ್ಮಗಳಿಂದ ಅಲೆದಾಡಿರುವ ನಿರ್ಬಲ ಆತ್ಮಗಳಾಗಿದ್ದೀರಿ, ದಣಿದಿದ್ದೀರಿ. ಆದ್ದರಿಂದ ಇಷ್ಟು ಸಹಯೋಗಿಯಾಗುತ್ತಾರೆ, ಸಹಯೋಗ ನೀಡುತ್ತಾರೆ. ಸರ್ವ ಪ್ರಕಾರದ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡಿ ಎಂದು ತಾವೇ ಬಂದು ಅವಕಾಶ ನೀಡುತ್ತಾರೆ. ಮಕ್ಕಳ ಹೊರೆಯನ್ನು ತಾನು ಹೊತ್ತುಕೊಳ್ಳುತ್ತೇನೆಂದು ಹೇಳುತ್ತಾರೆ. ಭಾಗ್ಯವಿಧಾತನಾಗಿ, ಜ್ಞಾನಪೂರ್ಣರನ್ನಾಗಿ, ಶ್ರೇಷ್ಠ ಕರ್ಮಗಳ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಸಿ ಭಾಗ್ಯದ ರೇಖೆಯನ್ನು ಎಳೆದುಕೊಳ್ಳುವ ಲೇಖನಿಯನ್ನು ತಮ್ಮ ಕೈಯಲ್ಲಿ ಕೊಡುತ್ತಾರೆ. ಭಾಗ್ಯದ ರೇಖೆಯನ್ನು ಎಷ್ಟು ಉದ್ದವಾಗಿ ಎಳೆದುಕೊಳ್ಳಬೇಕು ಅಷ್ಟು ಎಳೆದುಕೊಳ್ಳಿ. ಬೀಗದ ಕೈಯನ್ನು ತಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಮತ್ತು ಈ ಬೀಗದ ಕೈ ಎಷ್ಟು ಸಹಜವಾಗಿದೆ. ಒಂದು ವೇಳೆ ಮಾಯೆಯ ಬಿರುಗಾಳಿಗಳು ಬಂದರೂ ಸಹ ಛತ್ರಛಾಯೆಯಾಗಿ ಸದಾ ಮಕ್ಕಳನ್ನು ಸುರಕ್ಷಿತವಾಗಿಡುತ್ತಾರೆ. ಸರ್ವ ತೆರೆದ ಖಜಾನೆಗಳ ಎಲ್ಲಿ ಛತ್ರಛಾಯೆ ಇದೆಯೋ ಅಲ್ಲಿ ಬಿರುಗಾಳಿ ಏನು ಮಾಡುವುದು? ಸೇವಾದಾರಿಗಳನ್ನಾಗಿ ಮಾಡುತ್ತಾರೆ. ಆದರೆ ಜೊತೆಗೆ ಬುದ್ಧಿವಂತರಿಗೂ ಬುದ್ಧಿವಂತನಾಗಿ ಆತ್ಮಗಳಿಗೆ ಪ್ರೇರಣೆ ಕೊಡಿಸುತ್ತಾರೆ. ಇದರಿಂದ ಹೆಸರು ಮಕ್ಕಳದು, ಕೆಲಸ ತಂದೆಯದು ಸಹಜವಾಗಿ ಆಗಿಬಿಡುತ್ತದೆ. ಇಷ್ಟು ಪ್ರೀತಿ ಮತ್ತು ಮುದ್ದಾಗಿ ಪಾಲನೆ ಮಾಡುತ್ತಾರೆ. ಯಾರು ಸದಾ ಅನೇಕ ಉಯ್ಯಾಲೆಗಳಲ್ಲಿ ಮಕ್ಕಳನ್ನು ತೂಗುತ್ತಿರುತ್ತಾರೆ, ಕಾಲನ್ನು ಕೆಳಗಿಡುವುದಕ್ಕೆ ಬಿಡುವುದಿಲ್ಲ. ಕೆಲವೊಮ್ಮೆ ಖುಷಿಯ ಉಯ್ಯಾಲೆ, ಕೆಲವೊಮ್ಮೆ ಸುಖದ ಉಯ್ಯಾಲೆ, ಇನ್ನು ಕೆಲವೊಮ್ಮೆ ತಂದೆಯ ಮಡಿಲಿನ ಉಯ್ಯಾಲೆಯಲ್ಲಿ ಆನಂದ, ಪ್ರೇಮ, ಶಾಂತಿಯ ಉಯ್ಯಾಲೆಯಲ್ಲಿ ತೂಗುತ್ತಾ ಇರಿ. ತೂಗುವುದು ಅರ್ಥಾತ್ ಮೋಜನ್ನಾಚರಿಸುವುದು. ಈ ಸರ್ವ ಪ್ರಾಪ್ತಿಗಳು ಈ ವರದಾನಿ ಸಮಯದ ವಿಶೇಷತೆಯಾಗಿದೆ. ಈ ಸಂಗಮ ಯುಗದ ಸಮಯ ವರದಾತ ವಿಧಾತನಾಗಿರುವ ಕಾರಣ ತಂದೆ ಮತ್ತು ಸರ್ವ ಸಂಬಂಧವನ್ನು ನಿಭಾಯಿಸುವ ಕಾರಣ ತಂದೆಯು ದಯಾ ಹೃದಯಿಯಾಗಿದ್ದಾರೆ. 1 ಪದಮದಷ್ಟು ಕೊಡುವ ವಿಧಿಯು ಈ ಸಮಯಕ್ಕಿದೆ. ಅಂತಿಮದಲ್ಲಿ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳುವವರು ತಮ್ಮ ಜೊತೆಗಾರರಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ. ಅಂತಿಮದಲ್ಲಿ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳುವವರು ತಮ್ಮ ಜೊತೆಗಾರರಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ. ಜೊತೆಗಾರರು ಯಾರು? ಅಂತಿಮದಲ್ಲಿ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳುವವರು ತಮ್ಮ ಜೊತೆಗಾರರಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ. ಜೊತೆಗಾರರು ಯಾರು ತಿಳಿದುಕೊಂಡಿದ್ದೀರಲ್ಲವೇ? ನಂತರ ಈ 1 ಪದಮದಷ್ಟು ಲೆಕ್ಕವು ಸಮಾಪ್ತಿಯಾಗಿ ಬಿಡುವುದು. ಈ ತಂದೆಯು ದಯಾಸಾಗರನಾಗಿದ್ದಾರೆ. ಆದರೆ ಕೊನೆಯಲ್ಲಿ ಲೆಕ್ಕವು ಆರಂಭವಾಗುವುದು. ಈ ಸಮಯದಲ್ಲಾದರೆ ತಂದೆಯು ಕ್ಷಮೆ ಮಾಡುತ್ತಾರೆ. ಕಠಿಣವಾದ ತಪ್ಪನ್ನು ಕ್ಷಮೆ ಮಾಡಿ ಇನ್ನೂ ಸಹಯೋಗಿಯಾಗಿ ಮುಂದೆ ಹಾರಿಸುತ್ತಾರೆ. ಕೇವಲ ಈಗ ಹೃದಯದಿಂದ ರಿಯಲೈಸ್ ಮಾಡುವ ಅರ್ಥಾತ್ ಕ್ಷಮೆಯಾಚಿಸಬೇಕು. ಹೇಗೆ ಪ್ರಪಂಚದವರು ಕ್ಷಮೆ ಕೇಳುತ್ತಾರೆ, ಇಲ್ಲಿ ಆ ರೀತಿಯಿಂದ ಕೇವಲ ತಪ್ಪಾಯಿತು ಎಂದು ಹೇಳುವುದಲ್ಲ. ಅದನ್ನು ರಿಯಲೈಸ್ ವಿಧಿಯೇ ಕ್ಷಮೆಯಾಗಿದೆ ಅಂದಾಗ ಹೃದಯದಿಂದ ಅನುಭೂತಿ ಮಾಡಬೇಕು. ಕೇವಲ ಹಾಗೆಯೇ ಕ್ಷಮಿಸಿ ಎಂದು
ಹೇಳುವುದರಿಂದ ಇಲ್ಲವೇ ಸಮಯದಲ್ಲಿ ಕಾರ್ಯವನ್ನು ಗೆಲ್ಲುವ ಲಕ್ಷ್ಯದಿಂದ ಕ್ಷಮೆಯಾಚಿಸಿದರೆ ಈ ಕ್ಷಮೆಯು ಮಂಜೂರಾಗುವುದಿಲ್ಲ. ಕೇವಲ ಮಕ್ಕಳು ಚತುರರಾಗಿರುತ್ತಾರೆ. ವಾತಾವರಣವನ್ನು ನೋಡಿ ಈಗಂತೂ ರಿಯಲೈಸ್ ಮಾಡಿಕೋ, ಕ್ಷಮೆಯಾಚು, ಮುಂದೆ ನೋಡೋಣ ಎಂದು ಹೇಳುತ್ತಾರೆ. ತಂದೆಯೂ ಸಹ ಜ್ಞಾನಪೂರ್ಣನಾಗಿದ್ದಾರೆ. ತಂದೆಗೆ ಗೊತ್ತಿದೆ, ಆದ್ದರಿಂದ ಮುಗುಳ್ನಗುತ್ತಾ ಬಿಟ್ಟು ಬಿಡುತ್ತಾರೆ. ಆದರೆ ಈ ಕ್ಷಮೆಯನ್ನು ಮಂಜೂರು ಮಾಡುವುದಿಲ್ಲ. ವಿಧಿ ಇಲ್ಲದೆ ಸಿದ್ಧಿಯು ಸಿಗುವುದಿಲ್ಲ ಅಲ್ಲವೇ? ಒಂದು ಹೆಜ್ಜೆಯ ವಿಧಿಗೆ ಪದಮದಷ್ಟು ಹೆಜ್ಜೆಗಳ ಸಿದ್ಧಿಯಾಗುವುದು. ಆದರೆ ಆ ಒಂದು ಹೆಜ್ಜೆಯ ವಿಧಿಯಂತೂ ಯಥಾರ್ಥವಾಗಿರಬೇಕಲ್ಲವೇ? ಅಂದಾಗ ಈ ಸಮಯದ ವಿಶೇಷತೆ ಎಷ್ಟೊಂದಿದೆ ಹಾಗೂ ಸಮಯವು ಹೇಗೆ ವರದಾನಿಯಾಗಿದೆ ಎಂಬುದನ್ನು ತಿಳಿಸಿದೆವು. ವರದಾನಿ ಸಮಯದಲ್ಲಿಯೇ ವರದಾನವನ್ನು ತೆಗೆದುಕೊಳ್ಳಲಿಲ್ಲವೆಂದರೆ ಮತ್ಯಾವ ಸಮಯದಲ್ಲಿ ತೆಗೆದುಕೊಳ್ಳುವಿರಿ? ಸಮಯವು ಸಮಾಪ್ತಿಯಾಯಿತೆಂದರೆ ಸಮಯ ಪ್ರಮಾಣ, ಈ ಸಮಯದ ವಿಶೇಷತೆಯೆಲ್ಲವೂ ಸಮಾಪ್ತಿಯಾಗುತ್ತವೆ. ಆದ್ದರಿಂದ ಏನು ಮಾಡಬೇಕೋ, ಏನನ್ನು ತೆಗೆದುಕೊಳ್ಳಬೇಕೋ, ಯಾವುದನ್ನು ಮಾಡಿಕೊಳ್ಳಬೇಕೋ ಅದನ್ನು ಈಗ ವರದಾನದ ರೂಪದಲ್ಲಿ ತಂದೆಯ ಸಹಯೋಗದ ಸಮಯದಲ್ಲಿ ಮಾಡಿಬಿಡಿ. ಮತ್ತೆಂದು ಈ ಸುವರ್ಣಾವಕಾಶವು ಸಿಗಲು ಸಾಧ್ಯವಿಲ್ಲ. ಸಮಯದ ವಿಶೇಷತೆಗಳನ್ನಂತೂ ಕೇಳಿದ್ದೀರಿ. ಸಮಯದ ವಿಶೇಷತೆಯ ಆಧಾರದ ಮೇಲೆ ಬ್ರಾಹ್ಮಣ ಜೀವನದ ಯಾವ 3 ವಿಶೇಷತೆಗಳನ್ನು ತಿಳಿಸಿದೆವೋ, 3ರಲ್ಲಿ ಸಂಪೂರ್ಣರಾಗಿ ತಾವೆಲ್ಲರ ವಿಶೇಷ ಘೋಷಣಾ ವಾಕ್ಯವು ಇದೇ ಆಗಿದೆ. ಯೋಗಿಗಳಾಗಿ, ಪವಿತ್ರರಾಗಿ, ಜ್ಞಾನಿಗಳಾಗಿ, ಕರ್ಮಾತೀತರಾಗಿ. ಯಾವಾಗ ಜೊತೆ ನಡೆಯಲೇಬೇಕಾಗಿದೆ ಅಂದ ಮೇಲೆ ಸದಾ ಜೊತೆ ಇರುವವರು ಜೊತೆಯಲ್ಲಿ ಹೋಗುವರು. ಯಾರು ಜೊತೆ ಇರುವುದಿಲ್ಲವೋ ಅವರು ಹೇಗೆ ಜೊತೆ ನಡೆಯುತ್ತಾರೆ? ಸಮಯದಲ್ಲಿ ಜೊತೆ ಹೋಗುವುದರಲ್ಲಿ ತಯಾರಾಗಿರುವುದೇ ಇಲ್ಲ. ಏಕೆಂದರೆ ತಂದೆಯ ಸಮಾನರಾಗುವುದು ಅರ್ಥಾತ್ ತಯಾರಾಗುವುದಾಗಿದೆ. ಸಮಾನತೆಯೇ ಕೈ ಮತ್ತು ಜೊತೆಯಾಗಿದೆ. ಇಲ್ಲದಿದ್ದರೆ ಏನಾಗುವುದು? ಮುಂದಿರುವುದನ್ನು ನೋಡುತ್ತಾ ಹಿಂದೆ ಹಿಂದೆ ಬರುತ್ತಿದ್ದರೆ ಜೊತೆಗಾರರಾಗಲಿಲ್ಲ. ಜೊತೆಗಾರರಂತೂ ಜೊತೆ ನಡೆಯುವರು. ಬಹಳ ಕಾಲದಿಂದ ಜೊತೆ ಇರುವುದು, ಜೊತೆಗಾರರಾಗಿ ಸಹಯೋಗಿಗಳಾಗುವುದು. ಈ ಬಹಳ ಕಾಲದ ಸಂಸ್ಕಾರವೇ ಜೊತೆಗಾರರನ್ನಾಗಿ ಮಾಡಿ ಜೊತೆ ಕರೆದುಕೊಂಡು ಹೋಗುವುದು. ಈಗಲೂ ಸಹ ಜೊತೆ ಇರುವುದಿಲ್ಲವೆಂದರೆ ಇದರಿಂದ ಅವರು ದೂರವಿರುತ್ತಾರೆ ಎಂದು ಸಿದ್ಧವಾಗುತ್ತದೆ. ಅಂದಾಗ ದೂರವಿರುವ ಸಂಸ್ಕಾರವು ಜೊತೆ ನಡೆಯುವ ಸಮಯದಲ್ಲಿಯೂ ದೂರದ ಅನುಭವವನ್ನೇ ಮಾಡಿಸುತ್ತದೆ. ಆದ್ದರಿಂದ ಈಗಿನಿಂದಲೂ 3 ವಿಶೇಷತೆಗಳ ಪರಿಶೀಲನೆ ಮಾಡಿಕೊಳ್ಳಿ. ಸದಾ ಜೊತೆಯಿರಿ. ಸದಾ ತಂದೆಯ ಜೊತೆಗಾರರಾಗಿ ಸೇವೆ ಮಾಡಿ. ತಂದೆಯು ಮಾಡಿಸುವವರಾಗಿದ್ದಾರೆ. ನಿಮಿತ್ತನಾಗಿ ಮಾಡುವವನು ನಾನಾಗಿದ್ದೇನೆ. ಇದರಿಂದ ಎಂದೂ ಸೇವೆಯು ಏರುಪೇರಿನಲ್ಲಿ ತರುವುದಿಲ್ಲ. ಎಲ್ಲಿ ಒಂಟಿಯಾಗುತ್ತೀರಿ ಮತ್ತು ನಾನು ಎಂಬುದರಲ್ಲಿ ಬಂದು ಬಿಡುತ್ತೀರೋ ಆಗ ಮಾಯಾ ಬೆಕ್ಕು ಸಹ ಮಿಯಾವ್ ಮಿಯಾವ್ ನಾನು ಬರಲೇ ಎನ್ನುತ್ತದೆ. ತಾವು ಮೈ ಮೈ ನಾನು ನಾನು ಎನ್ನುತ್ತೀರಿ ಮತ್ತು ಮಾಯೆಯು ಮಿಯಾವ್ ಮಿಯಾವ್ ನಾನು ಬರಲೇ ಎನ್ನುತ್ತದೆ. ಮಾಯೆಗೆ ಬೆಕ್ಕು ಎಂದೇ ಹೇಳುತ್ತೀರಲ್ಲವೇ? ಅಂದಾಗ ಜೊತೆಗಾರರಾಗಿದ್ದು ಸೇವೆ ಮಾಡಿ. ಕರ್ಮಾತೀತರಾಗುವ ಪರಿಭಾಷೆಯು ಬಹಳ ಗುಹ್ಯವಾಗಿದೆ. ಅದನ್ನು ಮತ್ತೆಂದಾದರೂ ತಿಳಿಸುತ್ತೇವೆ. ಇಂದು ಕೇವಲ ಈ 3 ಮಾತುಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು
ಸಮಯದ ವಿಶೇಷತೆಗಳ ಲಾಭವನ್ನು ಎಲ್ಲಿಯವರೆಗೆ ಪ್ರಾಪ್ತಿ ಮಾಡಿಕೊಂಡಿದ್ದೀರಿ? ಕೆಲವರಂತೂ ಈಗೂ ಯೋಚಿಸುತ್ತಾರೆ, 6 ತಿಂಗಳಂತೂ ಮುಕ್ತಾಯವಾಯಿತು, ಏನನ್ನೂ ತಿಳಿಸಲಿಲ್ಲ. ಆದರೆ ತಿಳಿಸಿದೆವಲ್ಲವೇ, ಇನ್ನೂ ಸ್ವಲ್ಪ ಸಮಯ, ದಯಾಹೃದಯಿಯ ಪಾತ್ರವಿದೆ, ವರದಾನದ ಸಮಯವಿದೆ. ಈಗಿನ್ನು ಚಿತ್ರಗುಪ್ತನು ಗುಪ್ತವಾಗಿದ್ದಾರೆ, ನಂತರ ಕೊನೆಯಲ್ಲಿ ಪ್ರತ್ಯಕ್ಷವಾಗುವರು. ಆದ್ದರಿಂದ ತಂದೆಗೆ ದಯೆ ಬರುತ್ತದೆ ಮತ್ತು ಬಲೆ, ಇನ್ನೊಂದು ವರ್ಷವನ್ನು ಕೊಡೋಣ ಮಕ್ಕಳಲ್ಲವೇ ಎಂದು ತಿಳಿಯುತ್ತಾರೆ. ತಂದೆಯು ಬಯಸಿದರೆ ಏನು ತಾನೇ ಮಾಡಲು ಸಾಧ್ಯವಿಲ್ಲ. ಎಲ್ಲರ ಒಂದೊಂದು ಮಾತನ್ನು ಘೋಷಿಸಬಹುದು. ಕೆಲವರು ತಂದೆಯನ್ನು ಬೋಲಾನಾಥನೆಂದು ತಿಳಿಯುತ್ತಾರೆ. ಆದುದರಿಂದ ಕೆಲವು ಮಕ್ಕಳು ತಂದೆಯನ್ನು ಇನ್ನೂ ಬೋಲಾ ಮಾಡುತ್ತಿರುತ್ತಾರೆ. ಬೋಲಾನಾಥನಂತೂ ಆಗಿದ್ದಾರೆ, ಆದರೆ ಮಹಾಕಾಲನೂ ಆಗಿದ್ದಾರೆ. ಈಗ ಆ ರೂಪವನ್ನು ಮಕ್ಕಳ ಮುಂದೆ ತೋರಿಸುವುದಿಲ್ಲ, ಏಕೆಂದರೆ ತೋರಿಸಿಬಿಟ್ಟರೆ ತಂದೆಯ ಮುಂದೆ ನಿಂತುಕೊಳ್ಳುವುದು ಇಲ್ಲ. ಆದ್ದರಿಂದ ಎಲ್ಲವೂ ತಿಳಿದಿದ್ದರೂ ಸಹ ಬೋಲಾನಾಥನಾಗುತ್ತಾರೆ, ಏನೂ ಗೊತ್ತಿಲ್ಲದವರಾಗಿ ಬಿಡುತ್ತಾರೆ. ಆದರೆ ಏತಕ್ಕಾಗಿ? ಮಕ್ಕಳನ್ನು ಸಂಪೂರ್ಣರನ್ನಾಗಿ ಮಾಡುವುದಕ್ಕಾಗಿ. ತಿಳಿಯಿತೆ? ಬಾಪ್ದಾದಾರವರು ಇವೆಲ್ಲ ದೃಶ್ಯಗಳನ್ನು ನೋಡುತ್ತಾ ಮುಗುಳ್ನಗುತ್ತಿರುತ್ತೇವೆ. ಏನೇನು ಆಟವನ್ನು ಆಡುತ್ತೀರಿ ಎಂಬುದೆಲ್ಲವನ್ನು ನೋಡುತ್ತೇವೆ. ಆದ್ದರಿಂದ ಬ್ರಾಹ್ಮಣ ಜೀವನದ ವಿಶೇಷತೆಗಳನ್ನು ಸ್ವಯಂನಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳಿ. ಒಳ್ಳೆಯದು. 4 ಕಡೆಯ ಸರ್ವ ಯೋಗಿ ಆತ್ಮ, ಜ್ಞಾನಿ ಆತ್ಮ, ತಂದೆಯ ಸಮಾನ ಕರ್ಮಾತೀತ ಶ್ರೇಷ್ಠ ಆತ್ಮರಿಗೆ ಸದಾ ಸ್ವಯಂನ ಸಮಯದ ಮಹತ್ವಿಕೆಯನ್ನರಿತು ಮಹಾನರಾಗುವಂತಹ ಮಹಾನ್ ಆತ್ಮಗಳಿಗೆ ಸದಾ ತಂದೆಯ ಸರ್ವ ಸಂಬಂಧಗಳ ಪ್ರಾಪ್ತಿಗಳ ಲಾಭವನ್ನ ಪಡೆಯುವಂತಹ ಬುದ್ಧಿವಂತ, ವಿಶಾಲ ಬುದ್ಧಿ, ಸ್ವಚ್ಛ ಬುದ್ಧಿ, ಸದಾ ಪಾವನ ಮಕ್ಕಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಪಾರ್ಟಿಯೊಂದಿಗೆ ವಾರ್ತಾಲಾಪ. ಸದಾ ತಮ್ಮನ್ನು ಸರ್ವಶಕ್ತಿಗಳಿಂದ ಸಂಪನ್ನ ಮಾಸ್ಟರ್, ಸರ್ವಶಕ್ತಿವಂತ ಆತ್ಮರೆಂದು ಅನುಭವ ಮಾಡುತ್ತೀರಾ? ತಂದೆಯವರು ಸರ್ವಶಕ್ತಿಗಳ ಖಜಾನೆಯನ್ನು ಆಸ್ತಿಯಲ್ಲಿ ಕೊಟ್ಟಿದ್ದಾರೆ ಅಂದ ಮೇಲೆ ಸರ್ವಶಕ್ತಿಗಳೆಲ್ಲವೂ ತಮ್ಮ ಆಸ್ತಿ ಅಂದರೆ ಖಜಾನೆ ಆಯಿತು. ತಮ್ಮ ಖಜಾನೆಯು ಜೊತೆಯಲ್ಲಿರುತ್ತದೆ ಅಲ್ಲವೇ? ತಂದೆಯವರು ಕೊಟ್ಟಿರುವುದು ಮಕ್ಕಳದ್ದಾಯಿತು ಅಂದ ಮೇಲೆ ಯಾವ ವಸ್ತುವು ತಮ್ಮದಾಯಿತು ಅದು ಸ್ವತಃವಾಗಿಯೇ ನೆನಪಿರುತ್ತದೆ. ಅವರುಗಳ ಮನುಷ್ಯರ ಬಳಿ ಯಾವುದೆಲ್ಲ ವಸ್ತುಗಳಿರುತ್ತವೆ ಅದು ವಿನಾಶಿ ಆಗಿರುತ್ತದೆ ಮತ್ತು ಈ ಆಸ್ತಿ ಅಥವಾ ಶಕ್ತಿಗಳು ಅವಿನಾಶಿಯಾದದ್ದು. ಇಂದು ಆಸ್ತಿ ಸಿಕ್ಕಿತು, ನಾಳೆ ಸಮಾಪ್ತಿ ಆಗಿಬಿಟ್ಟಿತು. ಈ ರೀತಿ ಆಗಬಾರದು. ಇಂದು ಖಜಾನೆಗಳಿವೆ, ನಾಳೆ ಏನಾದರೂ ಸುಟ್ಟು ಹೋಯಿತು ಅಥವಾ ಯಾರಾದರೂ ಲೂಟಿ ಮಾಡಿಬಿಟ್ಟರು. ಇದು ಅಂತಹ ಖಜಾನೆಯಲ್ಲ. ಇದನ್ನೆಷ್ಟು ಖರ್ಚು ಮಾಡುವಿರೋ ಅಷ್ಟು ಹೆಚ್ಚಾಗುತ್ತದೆ. ಜ್ಞಾನದ ಖಜಾನೆಯನ್ನು ಎಷ್ಟು ಹಂಚುವಿರಿ ಅಷ್ಟು ವೃದ್ಧಿ ಆಗುತ್ತಾ ಇರುತ್ತದೆ. ಸರ್ವ ಸಾಧನಗಳು ಸಹ ಸ್ವತಃವಾಗಿಯೇ ಪ್ರಾಪ್ತಿಯಾಗುತ್ತಾ ಇರುತ್ತವೆ. ಅಂದ ಮೇಲೆ ಸದಾ ಕಾಲಕ್ಕಾಗಿ ಆಸ್ತಿಯ ಅಧಿಕಾರಿ ಆಗಿಬಿಟ್ಟಿದ್ದೀರಿ ಎಂಬ ಖುಷಿ ಇರುತ್ತದೆ ಅಲ್ಲವೇ? ಆಸ್ತಿಯೂ ಸಹ ಎಷ್ಟೊಂದು ಶ್ರೇಷ್ಠವಾದುದು. ಇದರಲ್ಲಿ ಯಾವುದೇ ಅಪ್ರಾಪ್ತಿ ಇಲ್ಲ, ಸರ್ವ ಪ್ರಾಪ್ತಿಗಳು ಇವೆ. ಒಳ್ಳೆಯದು. ಅಮೃತ ವೇಳೆ ವಿದಾಯಿಯ ಸಮಯದಲ್ಲಿ ದಾದಿಯರೊಂದಿಗೆ ಹಾಗೂ ದಾದಿ ನಿರ್ಮಲ್ ಶಾಂತರವರೊಂದಿಗೆ ಬಾಪ್ದಾದಾರವರ ವಾರ್ತಾಲಾಪ.
ಮಹಾರಥಿಗಳ ಪ್ರತಿ ಹೆಜ್ಜೆಯಲ್ಲಿ ಸೇವೆಯು ಅಡಗಿದೆ. ಬಲೆ ಮಾತನಾಡಲಿ ಅಥವಾ ಮಾತನಾಡದೆ ಇರಲಿ, ಆದರೆ ಪ್ರತಿ ಕರ್ಮ, ಪ್ರತಿಯೊಂದು ಚಲನೆಯಲ್ಲಿ ಸೇವೆ ಇದೆ. ಒಂದು ಸೆಕೆಂಡಿಗೂ ಸೇವೆ ಇಲ್ಲದೆ ಇರಲು ಸಾಧ್ಯವಿಲ್ಲ. ಬಲೆ ಮನ್ಸಾ ಸೇವೆಯಲ್ಲಿರಿ ಅಥವಾ ವಾಚಾ ಸೇವೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಿಂದ ಸೇವೆಯಲ್ಲಿರಿ, ಆದರೆ ನಿರಂತರ ಯೋಗಿಯೂ ಹೌದು ಮತ್ತು ನಿರಂತರ ಸೇವಾದಾರಿಯೂ ಹೌದು. ಯಾರು ಮಧುಬನದಲ್ಲಿ ಖಜಾನೆಯನ್ನು ಜಮಾ ಮಾಡಿಕೊಂಡಿದ್ದೀರಿ ಅವರೆಲ್ಲರಿಗೂ ಹಂಚುತ್ತಾ ಸೇವನೆ ಮಾಡಿಸುವುದಕ್ಕಾಗಿ ಹೋಗುತ್ತಿದ್ದಾರೆ. ಮಹಾರಥಿಗಳ ಸ್ಥಾನದಲ್ಲಿ ಇರುವುದೂ ಸಹ ಅನೇಕ ಆತ್ಮರ ಸ್ಥೂಲ ಆಶ್ರಯ ಆಗಿಬಿಡುತ್ತದೆ. ಹೇಗೆ ತಂದೆಯವರು ಛತ್ರಛಾಯೆ ಆಗಿದ್ದಾರೆ, ಹಾಗೆಯೇ ತಂದೆಯ ಸಮಾನ ಮಕ್ಕಳು ಸಹ ಛತ್ರಛಾಯೆ ಆಗಿಬಿಡುತ್ತಾರೆ. ಅವರನ್ನು ಎಲ್ಲರೂ ನೋಡಿ ಎಷ್ಟೊಂದು ಖುಷಿ ಆಗುತ್ತಾರೆ. ಅಂದ ಮೇಲೆ ಈ ವರದಾನವು ಎಲ್ಲ ಮಹಾರಥಿಗಳ ಕಣ್ಣುಗಳ ವರದಾನ, ಮಸ್ತಕದ ವರದಾನ. ಎಷ್ಟೊಂದು ವರದಾನಗಳಿವೆ. ಪ್ರತಿ ಕರ್ಮವನ್ನು ಮಾಡಲು ನಿಮಿತ್ತವಾದ ಕರ್ಮೇಂದ್ರಿಯಗಳಿಗೂ ವರದಾನವಿದೆ. ನಯನಗಳಿಂದ ನೋಡುತ್ತೀರೆಂದರೆ ಏನು ತಿಳಿಯುತ್ತಾರೆ? ಎಲ್ಲರೂ ತಿಳಿಯುತ್ತಾರಲ್ಲವೇ? ತಂದೆಯವರ ದೃಷ್ಟಿಯು ಈ ಆತ್ಮರುಗಳ ದೃಷ್ಟಿಯಿಂದ ಅನುಭವ ಆಗುತ್ತದೆ. ಹಾಗಾದರೆ ನಯನಗಳಿಗೆ ವರದಾನವಾಯಿತಲ್ಲವೇ? ಮುಖಕ್ಕೆ ವರದಾನವಿದೆ, ಈ ಚೆಹರೆಗೆ ವರದಾನವಿದೆ, ಹೆಜ್ಜೆ ಹೆಜ್ಜೆಗೂ ವರದಾನವಿದೆ. ಎಷ್ಟೊಂದು ವರದಾನಗಳಿವೆ, ಅದನ್ನು ಲೆಕ್ಕ ಮಾಡುವಿರಾ? ಅನ್ಯರಿಗಂತೂ ವರದಾನವನ್ನು ಕೊಡುತ್ತೀರಿ, ಆದರೆ ತಮಗಂತೂ ಮುಂಚಿತವಾಗಿಯೇ ವರದಾನವು ಸಿಕ್ಕುತ್ತದೆ. ಯಾವುದೇ ಹೆಜ್ಜೆಯನ್ನಿಡುತ್ತೀರಿ ಅದು ವರದಾನಗಳಿಂದ ಜೋಳಿಗೆಯು ತುಂಬಿರುತ್ತದೆ. ಹೇಗೆ ಲಕ್ಷ್ಮಿಯನ್ನು ತೋರಿಸುತ್ತಾರಲ್ಲವೇ, ಅವರ ಕೈಗಳಿಂದ ಎಲ್ಲರಿಗೂ ಹಣ ಸಿಗುತ್ತಲೇ ಇರುವುದು. ಸ್ವಲ್ಪ ಸಮಯಕ್ಕಾಗಿ ಅಲ್ಲ, ಸದಾ ಸಂಪತ್ತಿನ ದೇವಿಯಾಗಿ ಸಂಪತ್ತನ್ನು ಕೊಡುತ್ತಾ ಇರುತ್ತಾಳೆ. ಅಂದ ಮೇಲೆ ಇದು ಯಾರ ಚಿತ್ರವಾಗಿದೆ? ಹಾಗಾದರೆ ಎಷ್ಟು ವರದಾನಗಳಿವೆ? ತಂದೆಯವರಂತೂ ಹೇಳುತ್ತಾರೆ, ಯಾವುದೇ ವರದಾನಗಳು ಉಳಿದುಕೊಂಡಿಲ್ಲ. ಅಂದ ಮೇಲೆ ಮತ್ತೇನು ಕೊಡುವುದು? ವರದಾನಗಳಿಂದಲೇ ಶೃಂಗರಿತರಾಗಿ ನಡೆಯುತ್ತಿದ್ದೀರಿ. ಹೇಗೆ ಹೇಳುತ್ತಾರಲ್ಲವೇ, ಕೈಯನ್ನು ಹೀಗೆ ತಿರುಗಿಸಿದರು, ವರದಾನವು ಸಿಕ್ಕಿಬಿಟ್ಟಿತು. ಅಂದ ಮೇಲೆ ತಂದೆಯವರಂತೂ ಸಮಾನ ಭವದ ವರದಾನವನ್ನು ಕೊಟ್ಟರು. ಇದರಿಂದ ಎಲ್ಲ ವರದಾನಗಳು ಸಿಕ್ಕಿಬಿಟ್ಟವು. ಯಾವಾಗ ತಂದೆಯವರು ಅವ್ಯಕ್ತನಾದರು ಆಗ ಎಲ್ಲರಿಗೂ ಸಮಾನ ಭವದ ವರದಾನವನ್ನು ಕೊಟ್ಟರಲ್ಲವೇ? ಕೇವಲ ಸನ್ಮುಖದಲ್ಲಿ ಇರುವವರಿಗಲ್ಲ, ಎಲ್ಲರಿಗೂ ಕೊಟ್ಟರು. ಎಲ್ಲ ಮಹಾವೀರರು ತಂದೆಯ ಸನ್ಮುಖದಲ್ಲಿ ಸೂಕ್ಷ್ಮ ರೂಪದಲ್ಲಿದ್ದರು ಮತ್ತು ವರದಾನವು ಸಿಕ್ಕಿತು. ಒಳ್ಳೆಯದು. ತಮ್ಮ ಜೊತೆ ಸರ್ವರ ಆಶೀರ್ವಾದಗಳು ಮತ್ತು ಔಷಧಿಯಂತೂ ಇದ್ದೇ ಇದೆ. ಆದ್ದರಿಂದ ದೊಡ್ಡ ರೋಗವೂ ಸಹ ಚಿಕ್ಕದಾಗಿ ಬಿಡುತ್ತದೆ. ಕೇವಲ ರೂಪರೇಖೆಯು ತೋರಿಸುತ್ತದೆ, ಆದರೆ ಅಧೀನರಾಗಲು ಸಾಧ್ಯವಿಲ್ಲ. ಇದು ಶೂಲದಿಂದ ಮುಳ್ಳಿನ ರೂಪವಾಗಿ ತೋರಿಸುತ್ತದೆ. ಉಳಿದಂತೆ ತಂದೆಯ ಕೈ, ಶ್ರೀಮತ ಹಾಗೂ ಸಂಘವು ಸದಾ ಕಾಲವೂ ಇದ್ದೇ ಇರುತ್ತದೆ. ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಮಾತಿನಲ್ಲಿಯೂ ತಂದೆಯ ಆಶೀರ್ವಾದದ ಔಷಧಿಯು ಸಿಗುತ್ತಿರುತ್ತದೆ. ಆದ್ದರಿಂದ ನಿಶ್ಚಿಂತವಾಗಿರಿ. ಯಾವಾಗ ಇದರಿಂದ ಮುಕ್ತರಾಗುವರು? ಇದೇ ರೀತಿ ಮುಕ್ತರಾಗಿ ಬಿಡುತ್ತೀರೆಂದರೆ ಸೂಕ್ಷ್ಮವತನದಲ್ಲಿ ತಲುಪಿಬಿಡಿ. ಇದರಿಂದ ಅನ್ಯರಿಗೂ ಶಕ್ತಿ ಸಿಗುವುದು. ಈ ರೋಗವೂ ಸಹ ತಾವುಗಳ ಸೇವೆಯನ್ನು ಮಾಡುತ್ತದೆ. ಅಂದ ಮೇಲೆ ರೋಗವು ರೋಗವಲ್ಲ, ಸೇವೆಯ ಸಾಧನವಾಗಿದೆ. ಇಲ್ಲದಿದ್ದರೆ ಅನ್ಯರೆಲ್ಲರೂ
ತಿಳಿಯುತ್ತಾರೆ. ಇವರಿಗಂತೂ ಸಹಯೋಗವಿದೆ, ಇವರಿಗಂತೂ ಅನುಭವವಿದೆಯೇನು. ಆದರೆ ಅನುಭವಿಯನ್ನಾಗಿ ಮಾಡಿಕೊಳ್ಳುತ್ತಾ ಅನ್ಯರಿಗೂ ಸಾಹಸವನ್ನು ಕೊಡಿಸುವ ಸೇವೆಗಾಗಿ ಸ್ವಲ್ಪ ರೂಪರೇಖೆಗಳನ್ನು ತೋರಿಸುತ್ತದೆ. ಇಲ್ಲದಿದ್ದರೆ ಎಲ್ಲರೂ ಬೇಸರವಾಗಿ ಬಿಡುತ್ತಾರೆ. ತಾವೆಲ್ಲರೂ ಉದಾಹರಣೆಯ ರೂಪದಿಂದ ಅಲ್ಪ ಸ್ವಲ್ಪ ರೂಪರೇಖೆಗಳನ್ನು ನೋಡುತ್ತೀರಿ. ಉಳಿದಂತೆ ಅದೆಲ್ಲವೂ ಸಮಾಪ್ತಿಯಾಗಿ ಬಿಟ್ಟಿದೆ. ಕೇವಲ ರೂಪರೇಖೆಗಳಷ್ಟೇ ಉಳಿದುಕೊಂಡಿದೆ. ಒಳ್ಳೆಯದು. ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ಹೃದಯದಿಂದ ಪ್ರತಿಯೊಂದು ಆತ್ಮನ ಬಗ್ಗೆ ಶುಭ ಭಾವನೆ ಇಡುವುದು ಇದೇ ಹೃದಯದ ಧನ್ಯವಾದಗಳು ಆಗಿದೆ. ತಂದೆಯ ಪ್ರತಿಯೊಂದು ಮಕ್ಕಳಿಗೆ ಪ್ರತಿ ಹೆಜ್ಜೆಯಲ್ಲಿ ಹೃದಯದಿಂದ ಧನ್ಯವಾದಗಳು ಸಿಗುತ್ತಿರುತ್ತವೆ. ಸಂಗಮ ಯುಗದಲ್ಲಿ ಸರ್ವ ಆತ್ಮರುಗಳ ಬಗ್ಗೆ ಸದಾ ಕಾಲಕ್ಕಾಗಿ ಧನ್ಯವಾದಗಳನ್ನು ಕೊಡುವ ಸಮಯವೆಂದು ಹೇಳುತ್ತೇವೆ. ಸಂಗಮ ಯುಗವೇ ಧನ್ಯವಾದಗಳ ದಿನವಾಗಿದೆ. ಸದಾ ಒಬ್ಬರಿಗೊಬ್ಬರು ಶುಭ ಕಾಮನೆ, ಶುಭ ಭಾವನೆಯನ್ನು ಕೊಡುತ್ತೀರಿ ಮತ್ತು ತಂದೆಯವರು ಕೊಡುತ್ತಾರೆ. ಒಳ್ಳೆಯದು. ವರದಾನ: ಖುಷಿಯ ಜೊತೆಗೆ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ವಿಘ್ನಗಳನ್ನು ಪಾರು ಮಾಡುವಂತಹ ವಿಘ್ನಾಜೀತ್ ಭವ. ಯಾವ ಮಕ್ಕಳು ಜಮಾ ಮಾಡುವುದನ್ನು ತಿಳಿದುಕೊಂಡಿದ್ದಾರೆಯೋ ಅವರು ಶಕ್ತಿಶಾಲಿ ಆಗುತ್ತಾರೆ. ಒಂದು ವೇಳೆ ಈಗೀಗ ಸಂಪಾದಿಸಿದರೂ ಈಗೀಗ ಹಂಚಿದರೂ ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಲಿಲ್ಲವೆಂದರೆ ಶಕ್ತಿ ಇರುವುದಿಲ್ಲ. ಕೇವಲ ಹಂಚುವ ಅಥವಾ ದಾನ ಮಾಡುವ ಖುಷಿ ಇರುತ್ತದೆ. ಖುಷಿಯ ಜೊತೆಗೆ ಶಕ್ತಿಯೂ ಇದ್ದರೆ ಸಹಜವಾಗಿಯೇ ವಿಘ್ನಗಳನ್ನು ಪಾರು ಮಾಡುತ್ತಾ ವಿಘ್ನಾಜೀತರು ಆಗಿಬಿಡುತ್ತೀರಿ. ಅನಂತರ ಯಾವುದೇ ವಿಘ್ನಗಳು ತಮ್ಮ ಲಗನ್ನನ್ನು ತೊಂದರೆ ಮಾಡುವುದಿಲ್ಲ. ಆದ್ದರಿಂದ ಚೆಹರೆಯಿಂದ ಖುಷಿಯ ಹೊಳಪು ಕಾಣಿಸುತ್ತದೆ. ಇದೇ ರೀತಿ ಶಕ್ತಿ ಹಾಗೂ ಹೊಳಪು ಸಹ ಕಾಣಿಸಲಿ. ಸ್ಲೋಗನ್: ಪರಿಸ್ಥಿತಿಗಳಲ್ಲಿ ಗಾಬರಿಯಾಗುವುದಕ್ಕೆ ಬದಲಾಗಿ ಅದನ್ನು ಶಿಕ್ಷಕನೆಂದು ತಿಳಿದುಕೊಂಡು ಪಾಠವನ್ನು ಕಲಿಯಿರಿ. ಒಳ್ಳೆಯದು. ಓಂ ಶಾಂತಿ.